brought to you by V-Guard. ಹಿಂದೆ ಸುಮಲತಾ ಅವರೇನಾದ್ರು ಬಾಯಿ ಬಿಟ್ಟಿದಾರ? ಲೋಕಸಭೆಯಲ್ಲಿ 27 ಜನ ಇದ್ರು ಬಿಜೆಪಿಯವರು, ಯಾರಾದರೂ ಬಾಯಿ ಬಿಟ್ರ? ಯಾರಾದರೂ ಬಾಯಿ ಬಿಟ್ರ? ಯಾಕಂತಂದ್ರೆ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಧೈರ್ಯ ಇಲ್ಲ, ಗಡಗಡ ಗಡಗಡ ಅಂತ ನಡುಕ್ತಾರೆ. ಅದಕ್ಕೋಸ್ಕರ ಈ ವೆಂಕಟರಮಣೇಗೌಡನೇ ಈ ಸಾರಿ ಗೆಲ್ಲಿಸಿ ಬರಗಾಲ ಬಂತು ಕರ್ನಾಟಕದಲ್ಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೆಮೊರಾಂಡಮ್ ಕೊಟ್ಟು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿದು. 7 ತಿಂಗಳಾದರೂ ಕೂಡ ಇವತ್ತಿನವರೆಗೆ ₹1 ಬಂದಿಲ್ಲ. ಚಲುವರಾಯಸ್ವಾಮಿ ಹೋಗಿದ್ರು ಕೃಷಿ ಸಚಿವರಾಗಿ, ಆಮೇಲೆ ಕೃಷ್ಣ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬೈರೇಗೌಡ ಹೋಗಿದ್ರು, ಪ್ರಿಯಾಂಕರ್ಗೆ ಹೋಗಿದ್ರು. ಅದಾದ್ಮೇಲೆ ನಾನೇ ಸ್ವತಃ ಹೋದೆ, ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ನಾನು ಕೂಡಲೇ ಅದನ್ನು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ಮಾಡ್ತೀನಿ ಅಂತಂದರು. ಅಮಿತ್ ಶಾ ಭೇಟಿ ಮಾಡಿದೆ, ಕೃಷ್ಣ ಬೈರೇಗೌಡ ನಾನು ಡಿಸೆಂಬರ್ 23ನೇ ತಾರೀಕು ಮೀಟಿಂಗ್ ಕರೆದು ಇತ್ಯರ್ಥ ಮಾಡ್ತೀವಿ ಅಂತಂದ್ರು. ಇವತ್ತಿನವರೆಗೂ ಕೂಡ ಮಾಡಲಿಲ್ಲ. ಇವತ್ತಿನವರೆಗೂ ಕೂಡ ₹1 ಬರಲಿಲ್ಲ. ದೇವೇಗೌಡರು ಮಾತಾಡಿದ್ರ, ರೈತರ ಮಗ, ಮಣ್ಣಿನ ಮಗ. ನರೇಂದ್ರ ಮೋದಿ ಅವ್ರ ಜೊತೆ ಬಹಳ ಚೆನ್ನಾಗಿದೆ ಅವ್ರ ಸಂಬಂಧ. ಆಮೇಲೆ ರೈತರು ಕಷ್ಟ ಅನುಭವಿಸೋದನ್ನು ನೋಡಿ ನಾವು 34 ಲಕ್ಷ ರೈತರಿಗೆ ₹2,000ವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟ. ಸುಮಾರು ₹650 ಕೋಟಿ ಪರಿಹಾರವನ್ನು ಕೊಟ್ಟಿದ್ದೀವಿ. ಇದು ಬರಗಾಲದ ಬಗ್ಗೆ ಒಂದು ದಿನ ದೇವೇಗೌಡರಾಗಲಿ, ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆಗಲಿ, ಯಾರು ನಮ್ಮ ಇಲ್ಲಿ ಮಂಡ್ಯದಿಂದ ಸುಮಲತಾ ಅವರಾಗಲಿ 27 ಜನ ಇದ್ದರು, ಒಂದು ದಿನ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ, ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ನೀರಾವರಿಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಬರಲಿಲ್ಲ. ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಈ ಅನ್ಯಾಯವನ್ನು ಸಹಿಸ್ಕೊಂಡಿದ್ದಾರಲ್ಲ ದೇವೇಗೌಡರು. ಸಹಿಸ್ಕೊಂಡ್ರು ಓಲಿ ಸುಮ್ಮನಾರಿದ್ರ ಬಿಜೆಪಿ ಸರ್ಕಾರನ ಹಾಡಿ ಹೊಗಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಸಾರಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. 26ನೇ ತಾರೀಕು ಏನು ಮಾಡ್ತೀರಿ? ಇವರ ಕ್ರಮ ಸಂಖ್ಯೆ 2, ನಮ್ಮ ಚಿಹ್ನೆ ಹಸ್ತದ ಮುಂದೆ ಬಟನ್ ಒತ್ತೋದ್ರ ಮೂಲಕ ಇವರನ್ನ ಈ ಸಾರಿ ಗೆಲ್ಲಿಸ್ಕೊಡ್ಬೇಕು. ಅದು ಗೆಲ್ಲಿಸ್ಕೊಟ್ರೆ ಇವ್ರಿಗೆ ಶಕ್ತಿ ಬರ್ತದೆ, ಚಲುವರಾಯಸ್ವಾಮಿಗೆ ಶಕ್ತಿ ಕೊಡ್ತದೆ. ಚಲುವರಾಯಸ್ವಾಮಿಗೆ ಶಕ್ತಿ ಕೊಡಬೇಕೋ ಬೇಡ? ಶಕ್ತಿ ಕೊಡಬೇಕು ಅನ್ನೋದಾದರೆ 26ನೇ ತಾರೀಕು ಕುಮಾರಸ್ವಾಮಿಯನ್ನು ಸೋಲಿಸಿ ವೆಂಕಟರಮಣೇಗೌಡರನ್ನ ಗೆಲ್ಲಿಸಿ ಕಳಿಸಬೇಕು ಲೋಕಸಭೆಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ. ನಾಗಮಂಗಲ ಬ್ರಾಂಚ್ NBC ಅದನ್ನ ಆಧುನೀಕರಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಚುನಾವಣೆ ಇರೋದ್ರಿಂದ ನಾನು ಅದನ್ನು ಹೇಳಕ್ಕೆ ಹೋಗಿರಲಿಲ್ಲ. ಆದರೂ ಕೂಡ ಇದು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿರೋದ್ರಿಂದ
ಈ ಭಾಗದ ಕೊನೆಯ ಬೈಲಿನವರಿಗೆ ನೀರು ತಲುಪಬೇಕಾಗಿರೋದ್ರಿಂದ NBC ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಪಾಪ brought to you by Vigard.